ಏನಮ್ಮ ನೀಲು ನಿಮ್ಮ ಅಣ್ಣನ್ನೇ ಮರ್ತು ಬಿಟ್ಟಿದ್ಯಾ ಅನ್ಸುತ್ತೆ. ಅಂಥದ್ದೇನಾಯ್ತು? ಸರ್, ನಾನು ನೀಲು ಅವರಲ್ಲ, ಭಾವನಾ ಮಾತಾಡ್ತಿರೋದು. ಒಂದು ನಿಮಿಷ ಇರಿ ಸರ್, ನಾನು ಅವ್ರಿಗೆ ಕೊಡ್ತೀನಿ. ನೀಲು ಅವರೇ, ನಿಮ್ಮ ಅಣ್ಣ ಫೋನ್ ಮಾಡಿದ್ದಾರೆ. ಇದೇನೇ ನೀಲು, ಇಷ್ಟು ದಿನ ಇಲ್ದೇ ಇರೋ ಅಣ್ಣ ಇವತ್ತೆಲ್ಲಿಂದಲೇ ಪ್ರತ್ಯಕ್ಷ ಆಗ್ಬಿಟ್ಟ? ಅತ್ತೆ, ಅದು ಇವನು ನನ್ನ ದೂರದ ಸಂಬಂಧಿ ಅತ್ತೆ. ನಮ್ಮ ಅಜ್ಜಿ ಇದಾರಲ್ಲ, ಅವ್ರ 3ನೇ ತಂಗಿ 2ನೇ ಮಗ, ನನಗೆ ಅಣ್ಣ ಆಗ್ಬೇಕಂತೆ. ಅದೇನಿಗೆ ಕಾಲ್ ಮಾಡಿದಾನಂತ ಗೊತ್ತಿಲ್ಲ. ಅದೇನು ಹೇಳ್ತೀಯ ನನಗೊಂದು ಅರ್ಥ ಆಗ್ತಿಲ್ಲ. ಸರಿ, ಹೋಗಿ ಮಾತಾಡ್ಕೊಂಡು ಬಾ. ಸರಿ ಅತ್ತೆ. ಅಣ್ಣ, ನೀನ್ ಯಾಕಣ್ಣ ನನಗೆ ಫೋನ್ ಮಾಡಕ್ ಹೋದೆ? ಅಲ್ಲಮ್ಮ, ನಿನ್ನ ಹತ್ರ ಫೋನ್ ಇಟ್ಕೊಳ್ಳೋದಲ್ವಾ? ಆ ಭಾವನಾ ಅಂದ ತಕ್ಷಣನೇ ನನಗೆ ಮಾತೇ ಬರಲಿಲ್ಲ. ಅಣ್ಣ, ನಾನಿಲ್ಲಿ ಎಂಥ ಪರಿಸ್ಥಿತಿಲಿ ಇದ್ದೀನಿ ಅನ್ನೋದು ನಿನ್ಗೆ ಗೊತ್ತಿಲ್ಲ. ನೋಡು, ಏನೇ ಇದ್ರು ನಾನೇ ನಿನಗೆ ಕಾಲ್ ಮಾಡ್ತೀನಿ. ನೀನು ನನಗೆ ಕಾಲ್ ಮಾಡಕ್ಕೆ ಹೋಗಬೇಡ. ಅಯ್ಯೋ, ಮಾಡದೆ ಹೇಗಮ್ಮ ಇರಲಿ, ನನಗೆ ಇಲ್ಲಿದ್ದು ಸಾಕಾಗಿ ಹೋಗಿದೆ. ಬೇಟೆ ಆಡೋ ಹುಲಿನ ತಂದು ಬೋನಲ್ಲಿ ಹಾಕ್ದಂಗಿದೆ. ಅದು ಅಲ್ಲದೆ ಖರ್ಚಿಗೆ ಬೇರೆ ದುಡ್ಡಿಲ್ಲಮ್ಮ. ಅಣ್ಣ, ನಿನಗೆ ಏನು ಬೇಕೋ ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ವ್ಯವಸ್ಥೆ ಮಾಡ್ತೀನಿ ಅಂದರೆ ಆಗಲ್ಲ ಅಮ್ಮ. ನಾನು ಇಲ್ಲಿಂದ ಹೊರಗೆ ಬರೋಕ್ಕೆ ಏನಾರು ಒಂದು ದಾರಿ ಹುಡುಕೋ. ಖಂಡಿತ ಹುಡುಕ್ತೀನಿ ಅಣ್ಣ, ಆದ್ರೆ ನನಗೆ ಸ್ವಲ್ಪ ಟೈಮ್ ಕೊಡು. ಇಲ್ಲಿ ಸಿದ್ದು ಭಾವನಾ ಬಂದು ಬೇರೆ ಒಕ್ಕರ್ಸ್ಕೊಂಡಿದ್ದಾರೆ. ಅವ್ರು ನನ್ನ ಪ್ರತಿ ಹೆಜ್ಜೆನೂ ಗಮನಿಸ್ತಾ ಇದ್ರೆ ನನಗೆ ಕಷ್ಟ ಆಗುತ್ತೆ ಅಣ್ಣ. ಅದಕ್ಕೆ ನೀನು ನನಗೆ ಕಾಲ್ ಮಾಡಕ್ ಹೋಗ್ಬೇಡ. ನಿನ್ಗೆ ಏನೇ ಬೇಕಿದ್ರು ನಾನು ಅದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಈಗ ಫೋನ್ ಇಡು. ಸಿಂಚನಾ, ನಾನಿವತ್ತು ನಿನ್ನ ಫೇವ್ರೆಟ್ ತಿಂಡಿ ಮಾಡಿದ್ದೀನಿ, ಬಾ ತಿನ್ನಿ. ಹರಿ, ನೀನು ಬಾ. ಭಾವನಾ, ಇಲ್ಲೇ ತಂದು ಕೊಟ್ಬಿಡು, ತಿಂಡಿ ಇಲ್ಲೇ ತಿಂತೀನಿ. ಯಾಕಕ್ಕ ಎಲ್ಲರ ಜೊತೆ ತಿಂಡಿ ತಿನ್ನಬಾರ್ದು ಅಂತ ಏನಾದ್ರು ನಿರ್ಧಾರ ಮಾಡ್ಕೊಂಡಿದ್ಯಾ? ಅಥವಾ ಯಾರಾದರೂ ಏನಾದರೂ ಅಂತಾರಂತ ಭಯನ? ನೋಡಕ್ಕ, ನಾನು ಈ ಮನೆಯಾಗ ಇರೋ ಗಂಟ ನೀನು ಯಾರಿಗೂ ಏನೂ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದು ಅಲ್ಲದೆ ನಿನ್ನ ಬಗ್ಗೆ ಮಾತಾಡೋದಕ್ಕೆ ನಾನು ಬಿಡೋದು ಇಲ್ಲ. ಈಗ ಬಾ. ಹೌದು ಸಿಂಚನಾ, ಯಾರೋ ಏನೋ ಹೇಳ್ತಾರೆ ಅಂತ ನೀನು ಯಾಕೆ ರೂಮಲ್ಲಿ ಕೂತಿರ್ಬೇಕು? ಮೊದಲು ಈ ಥರ ಯೋಚನೆ ಮಾಡೋದನ್ನ ಬಿಡು. ನೀನು ಜನರ ಜೊತೆ ಬೆರೆತ್ರೇನೆ ನಿನ್ನ ದುಃಖನ ಮರೆಯೋಕ್ಕಾಗದು ಅಲ್ವಾ? ಹರಿ, ಗಂಡನಾಗಿ ನೀನು ಇದನ್ನೆಲ್ಲ ಹೇಳ್ತಿರ್ಬೇಕು ತಾನೆ? ಅಯ್ಯೋ ಅಕ್ಕ, ಇದನ್ನೆಲ್ಲ ಮುಂಚೆ ನಾನು ಹೇಳ್ತಾನೆ ಇದ್ದೀನಿ. ಇವಳೆ ಕೇಳಕ್ಕೆ ರೆಡಿ ಇಲ್ಲ, ನಾನೇನು ಮಾಡಲಿ ಹೇಳು? ನೋಡು, ಈಗ ಆ ನೆಪ ಎಲ್ಲ ಕೊಡೋ ಹಾಗಿಲ್ಲ. ಆಗಾಗ ಸಿಂಚನನ್ನ ಹೊರಗೆ ಕರ್ಕೊಂಡು ಹೋಗಿ ಸುತ್ತಾಡಿಸ್ಕೊಂಡು ಬರಬೇಕು. ಅವಳು ಖುಷಿಯಾಗಿರೋದಕ್ಕೆ ಕಾರಣ ನೀನಾಗಿರ್ಬೇಕು. ಸರಿ ಬಿಡು, ಹಾಗೆ ಆಗಲಿ. ಸರಿ, ಈಗ ಎಲ್ಲರೂ ಬನ್ನಿ, ತಿಂಡಿ ಮಾಡಮ್ಮ. ಜನು, ಟೆನ್ಷನ್ ಆಗ್ಬೇಡ. ಜಯಂತ್ ಅವ್ರು ಸೇರಕ್ ಮುಂಚೆ ನಾವ್ ಹೇಗಾದ್ರೂ ಮುಂಚೆ ಸೇರೋಣ. ಹೇಗೋ ಈ ಟ್ರಾಫಿಕ್ ಅಲ್ಲಿ ಅವ್ರಿಗಿಂತ ಮುಂಚೆ ಹೇಗ್ ರೀಚ್ ಆಗಕ್ಕಾಗತ್ತೆ? ನಮ್ಮ ಮನೆಯಲ್ಲಿ ಇವಾಗ ನಾನು ಇಲ್ದಿರೋದನ್ನ ಅವ್ರು ನೋಡಿದ್ರೆ ಪ್ರಶ್ನೆ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ಎಲ್ಲಿದ್ರಿ, ಯಾಕೆ ಹೋಗಿದ್ರಿ, ಏನು ಅಂತೆಲ್ಲ. ಏನಂತ ಉತ್ತರ ಕೊಡ್ಲಿ ನಾನು? ನಿಮ್ಮನ್ನ ಫಾಲೋ ಮಾಡಕ್ ಬಂದಿದ್ದೆ ಅಂತ ಹೇಳಲಾ? ನೋಡು, ಈ ಸಿಚುವೇಶನ್ ನಿನ್ಗೆ ಏನ್ ಅನ್ಸುತ್ತೋ ಅದನ್ನ ಹೇಳು. ನೀನ್ ಹೆದರ್ಕೊಂಡಿದ್ದಷ್ಟು ಹೆದರ್ಸ್ತಾನೆ ಇರ್ತಾರೆ ಜನ. ಒಂದ್ಸಲಿ ತಿರುಗ್ಬಿಡು, ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾರೆ. ಯಾರಾದ್ರೂ ಬಂದ್ರಾ? ವಿಕಿ ಅವರೇ, ಹೇಗಿದ್ದೀರಿ? ನೀವ್ಯಾಕೆ ಹೀಗೆ ಹೊರಗೆ ಬಿಸಿಲಲ್ಲಿ ನಿಂತಿದ್ದೀರಿ? ಪಾಪ ಒಳಗೆ ಹೋಗೋದಲ್ವಾ? ಜಾನ್ವಿ ಅವರೇ. ಜಾನು ಅವರು ಮನೇಲಿಲ್ಲ. ಮನೇಲಿಲ್ವಾ? ಎಲ್ಲಿ ಹೋದ್ರು? ಸರಿ ವಿಶ್ವ, ಬಾಯ್. ಥ್ಯಾಂಕ್ ಯು ಸೋ ಮಚ್.
ಸರಿ ಸರಿ. ಅಲ್ಲ, ನನಗೆ ಹೇಳಿದೆ ಜಾನ್ವಿ ಅವ್ರು ಯೂಶಲಿ ಎಲ್ಲಿಗೂ ಹೋಗಲ್ಲ, ಒಂದ್ಸಲಿ ಫೋನ್ ಮಾಡ್ಬಿಡ್ತೀನಿ. ಜಾನ್ವಿ ಅವರೇ, ನಿಮ್ಮ ಅಣ್ಣ ಅದಕ್ಕೆ ಇಲ್ಲಿ ಕಾಯ್ತಾ ಇದ್ದಾರೆ, ನೀವೆಲ್ಲಿ ಹೋಗಿದ್ರಿ? ನಾನು ಒಂದು ಅಂಗಡಿಗೆ ಹೋಗಿದ್ದೆ. ಅಂಗಡಿಗ? ಮತ್ತೆ ಬರೀ ಕೈಯಲ್ಲಿ ಬರ್ತಾ ಇದ್ದೀರಲ್ಲ? ಅದು ಇನ್ನೇನು ಅಂಗಡಿ ಬಾಗ್ಲಿಗೆ ಹೋಗ್ತಿದ್ದೆ, ಅಷ್ಟೊತ್ತಿಗೆ ಅದಕ್ಕೆ ಫೋನ್ ಮಾಡಿದ್ರು, ಅದಕ್ಕೇನು ತಗೊಳ್ಳಿಲ್ಲ, ಹಾಗೆ ಬಂದ್ಬಿಟ್ಟೆ. ಸರಿ ಹೋಯ್ತು ನೋಡಿ, ನಿಮ್ಮಿಂದ ಇವರೆಲ್ಲ ಬಿಸಿಲು ಕಾಯಿ ಹಂಗಾಯ್ತು. ಪರವಾಗಿಲ್ಲ ಬಿಡಪ್ಪ, ನಾವು ಬಿಸ್ಲಾಗ್ ನಿಂತ್ಕೊಂಡೆ ಕೆಲಸ ಮಾಡ್ತೀವಿ ಅಂದ್ಮೇಕೆ ಈ ಬಿಸಿಲ್ಗೆ ಎದ್ರಕೊಂಡ್ರೆ ಆಯ್ತದಾ? ಅಮ್ಮ ಯಾರು ಗೊತ್ತಾಗ್ಲಿಲ್ಲ? ಅಯ್ಯೋ ಮರ್ತೇ ಹೋಗ್ಬಿಟ್ಟಿದೆ. ಇವರು ಬೆಟ್ಟವ ಅಂತ ನಮ್ಮ ಅವ್ವ, ಅವ್ರಿಗೆ ಕಣ್ ಕಾಣಕ್ಕಿಲ್ಲ, ಅದಕ್ಕೆ ಆಸ್ಪತ್ರೆಗೆ ತೋರಿಸ್ಬೇಕಿತ್ತು. ಅತ್ತೆ ಮಾವ ಹೀಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು, ಅದಕ್ಕೆ ಬಂದು. ಒಳ್ಳೇದಾಯ್ತು ಬಿಡಿ, ನನಗೆ ಗೊತ್ತಿರೋ ಒಳ್ಳೆ ಆಪ್ಥಾಲ್ಮಾಲಜಿಸ್ಟ್ ಇದ್ದಾರೆ, ಅವ್ರನ್ನ ಕನ್ಸಲ್ಟ್ ಮಾಡಿದ್ರೆ ಹೆಲ್ಪ್ ಆಗ್ಬೋದೇನು.